ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈಗಾಗಲೇ ನಾವು ಬಿಗ್ ಬಾಸ್ ಸೀಸನ್ 11ರ ಕೊನೆಯ ಹಂತದಲ್ಲಿ ಬಂದು ನಿಂತಿದ್ದೇವೆ. ನಾಳೆ ಫಿನಾಲೆ ಶುರುವಾಗಲಿದ್ದು ಕಿಚ್ಚ ಸುದೀಪ್ ಅವರ ಕೊನೆಯ ನಿರೂಪಣೆಯ ಬಿಗ್ ಬಾಸ್ ಸೀಸನ್ ಇದಾಗಿದೆ. ಕೇವಲ 48 ಗಂಟೆಗಳಲ್ಲಿ ನಾವು ಬಿಗ್ ಬಾಸ್ ಸೀಸನ್ನ ಯಾರು ವಿಜೇತರಾಗುತ್ತಾರೆ, ಅವರಿಗೆ ಎಷ್ಟು ಓಟ್ ಬಂದಿದೆ ಎಂಬುದು ನಮಗೆ ತಿಳಿಯುತ್ತದೆ. ಇದನ್ನು ಉಳಿದ 6 ಜನಗಳಲ್ಲಿ ಯಾರು ವಿಜೇತರಾಗುತ್ತಾರೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ. ಈಗಾಗಲೇ ಬಿಗ್ ಬಾಸ್ ಟ್ರೋಫಿಯನ್ನು ಎಲ್ಲರ ಮುಂದೆ ಹಾಜರಿಪಡಿಸಿದ್ದು ಅದನ್ನು ನೋಡಿ ಎಲ್ಲರೂ ಕೂಡ ಕಣ್ತುಂಬಿಕೊಂಡಿದ್ದಾರೆ. ಅದರ ಜೊತೆಗೆ ಬಿಗ್ ಬಾಸ್ ಈ ಬಾರಿ ಹೊಸತನವಾಗಿ ಅಭಿಮಾನಿಗಳನ್ನು ಬಿಗ್ ಬಾಸ್ ಮನೆಗೆ ಕರೆತಂದಿರುವುದು ಕೂಡ ಹೊಸತನವಾಗಿದೆ. ನಿನ್ನೆಯ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಅವರು ತ್ರಿವಿಕ್ರಮ್, ಮೋಕ್ಷಿತಾ ಹಾಗೂ ಹನುಮಂತು ಅವರ ಅಭಿಮಾನಿಗಳನ್ನು ಬಿಗ್ ಬಾಸ್ ಮನೆ ಒಳಗೆ ತಂದು ಅವರಿಗೆ ಪ್ರೋತ್ಸಾಹ, ಧೈರ್ಯ ಹಾಗೂ ಅಭಿಮಾನದ ತಾಕತ್ತುಗಳನ್ನು ತಿಳಿಸಿಕೊಟ್ಟಿದ್ದರು. ತಮ್ಮ ಫ್ಯಾನ್ಸ್ಗಳೊಂದಿಗೆ ಅವರೆಲ್ಲರೂ ಜೊತೆಗೂಡಿಕೊಂಡು ಅವರು ತಮ್ಮ ಈ ಬಿಗ್ ಬಾಸ್ ಜರ್ನಿಯ ವಿಡಿಯೋಯನ್ನು ನೋಡಿ ಸಂತೋಷ ಪಡುತ್ತಾ ಫ್ಯಾನ್ಸ್ಗಳ ಜೊತೆಗೆ ಮಾತನಾಡುತ್ತಾ ಅವರು ಒಂದು ದಿನವನ್ನು ಕಳೆದುಕೊಂಡಿದ್ದಾರೆ. ಅದರ ಜೊತೆಗೆ ಅವರು ಅಭಿಮಾನಿಗಳು ತಂದಂತಹ ಬೋರ್ಡ್ ಆಗಿರಬಹುದು, ಅವರ ಕಿರಿಚಾಟಗಳಾಗಿರಬಹುದು, ಪ್ರತಿಯೊಂದನ್ನು ಕೂಡ ಕಂಡು ಎಲ್ಲರೂ ಕೂಡ ದಿಗ್ಭ್ರಮೆಯರಾಗಿ ಬಿಗ್ ಬಾಸ್ ಮನೆಯೂ ಕೂಡ ಬೆಚ್ಚರಿಯಾಗಿತ್ತು. ಅದೇ ರೀತಿ ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಕಾಡಿತ್ತು. ಬಿಗ್ ಬಾಸ್ ಅವರು ತ್ರಿವಿಕ್ರಮ್, ಮೋಕ್ಷಿತಾ ಮತ್ತು ಹನುಮಂತು ಅವರ ಫ್ಯಾನ್ಸ್ ಅನ್ನ ಕರೆ ತಂದಿದ್ದು ಮಿಕ್ಕಿದ 3 ಫ್ಯಾನ್ಸ್ಗಳನ್ನ ಮನೆಗೆ ಕರೆತರುತ್ತಾರೆ ಎಂಬ ಪ್ರಶ್ನೆ ಕೂಡ ಇದಾಗಿತ್ತು. ಆದರೆ ಅದಕ್ಕೆ ಬಿಗ್ ಬಾಸ್ ಇಂದು ಉತ್ತರವನ್ನ ಕೊಟ್ಟಿದ್ದಾರೆ. ಏಕೆಂದರೆ ಇಂದಿನ ಎಪಿಸೋಡಲ್ಲಿ, ಅಂದರೆ ಶುಕ್ರವಾರದ ಎಪಿಸೋಡ್ನಲ್ಲಿ ರಜತ್, ಭವ್ಯ ಹಾಗೂ ಮಂಜು ಅವರ ಅಭಿಮಾನಿಗಳು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ. ಇಂದಿನ ಎಪಿಸೋಡ್ನಲ್ಲಿ ಭವ್ಯ ಅವರು ನಾನೇನಾದರೂ ತಪ್ಪು ಮಾಡಿದ್ದರೆ ನನ್ನನ್ನು ಕ್ಷಮಿಸಿ, ನಾನು ಏನು ಕೂಡ ತಿಳಿದು ಮಾಡಿಲ್ಲ, ಎಲ್ಲವೂ ಕೂಡ ಅದಾಗದೆ ಆಟದ ಮಧ್ಯದಲ್ಲಿ ಮಾತುಕತೆಯಲ್ಲಿ ಬಂದಿದೆ, ನಾನು ಏನೇ ತಪ್ಪು ಮಾಡಿದ್ದರೂ ಕೂಡ ನನ್ನನ್ನು ಕ್ಷಮಿಸಿ ಎಂದು ಅಭಿಮಾನಿಗಳಲ್ಲಿ ಅವರು ಕ್ಷಮೆಯನ್ನು ಕೇಳಿದ್ದಾರೆ. ಅದೇ ರೀತಿ ಮಂಜು ಅವರು, ನಾನು ಈ ಮನೆಯಲ್ಲಿ ಸ್ನೇಹಿತೆಯನ್ನು ಕಂಡಿದ್ದೇನೆ, ಅಕ್ಕ ತಂಗಿ ಹಾಗೂ ಅಮ್ಮ ಸಂಬಂಧಗಳ ಬೆಲೆಯನ್ನು ಕಂಡುಕೊಂಡಿದ್ದೇನೆ, ಆ ಕಾರಣದಿಂದ ನಾನು ಬಿಗ್ ಬಾಸ್ ಮನೆಗೆ ಕೃತಜ್ಞತೆಯನ್ನಾಗಿ ಆಗಿದ್ದೇನೆ ಎಂದು ಮಂಜು ಅವರು ಕೂಡ ಅವರ ಫ್ಯಾನ್ಸ್ ಒಂದಿಗೆ ಈ ಮಾತನ್ನ ಹಂಚಿಕೊಂಡಿದ್ದಾರೆ. ಅದೇ ರೀತಿ ರಜತ್ ಅವರು, ನನ್ನ ಅಮ್ಮ ನನಗೆ ನಿನ್ನ ಈ ಗುಣ ಜನಗಳಿಗೆ ಇಷ್ಟವಾಗುವುದಿಲ್ಲ ಎಂದು ಪದೇ ಪದೇ ಹೇಳುತ್ತಿದ್ದರು, ನಿನ್ನ ಜೊತೆ ಯಾರೂ ಇದ್ದು ನಿನ್ನನ್ನು ಇಷ್ಟಪಡುವುದಿಲ್ಲ ಎಂದು ಕೂಡ ಹೇಳುತ್ತಿದ್ದರು. ಆದರೆ ಈ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಸರಳತೆ, ನನ್ನ ವ್ಯಕ್ತಿತ್ವ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ. ಅದೇ ರೀತಿ ಇಷ್ಟು ಜನರ ಅಭಿಮಾನವನ್ನು ನಾನು ಗಳಿಸಿದ್ದೇನೆ ಎಂದು ಕೂಡ ರಜತ್ ಅವರು ತಿಳಿಸಿದ್ದಾರೆ. ಅದರ ಜೊತೆಗೆ ಏನೇ ಆಗಲಿ ಮುಂದೆ ನಾವು ಹೋಗಿ ನಮ್ಮ ಗುರಿಯನ್ನು ಮುಟ್ಟಬೇಕು ಎಂದು ಕೂಡ ಈ 3 ಹಾಗೂ ನೆನ್ನೆ ಆದಂತಹ ಈ 3 ತಮ್ಮ ಅಭಿಮಾನಿಗಳ ಜೊತೆ ಸಂತೋಷವನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.